ಹಾಯ್ ಫ್ರೆಂಡ್ಸ್, ಶಾಂತ ಸ್ಟಾರ್ ಚಾನಲ್ಗೆ ಸ್ವಾಗತ. ಇವತ್ತಿನ ರೆಸಿಪಿ ಬಂದು ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಎರಡೂ ಸೇರಿಸಿ ನಾನು ಸಲಾಡ್ ಮಾಡೋದನ್ನು ತೋರಿಸ್ಕೊಡ್ತಾ ಇದ್ದೀನಿ. ನಾನು 3 ರೀತಿಯ ವೆಜಿಟೇಬಲ್ಸನ್ನು ತೆಗೆದುಕೊಂಡಿದ್ದೀನಿ. ನೋಡಿ, ಕ್ಯಾಪ್ಸಿಕಮ್ ಒಂದು ತೆಗೆದುಕೊಂಡಿದ್ದೀನಿ, ಮತ್ತು 3 ಬೆಂಡೆಕಾಯನ್ನು ತೆಗೆದುಕೊಂಡಿದ್ದೀನಿ, ಒಂದು ಚಿಕ್ಕದಾದಂತಹ ಮೂಲಂಗಿ ತೆಗೆದುಕೊಂಡಿದ್ದೀನಿ, ಮತ್ತು ಒಂದು ಆಪಲ್ಲು, ಒಂದು ಮ್ಯಾಂಗೋ, ಇಷ್ಟು ತೆಗೆದುಕೊಂಡಿದ್ದೀನಿ. ಅದರ ಜೊತೆಗೆ ಶುಗರ್, ಒಂದು ಸ್ವಲ್ಪ ಸಕ್ಕರೆ ಮತ್ತು ಸ್ವಲ್ಪ ಸಾಲ್ಟನ್ನು ತೆಗೆದುಕೊಂಡಿದ್ದೀನಿ, ಮತ್ತು ಏಲಕ್ಕಿಕಾಯನ್ನು ಪುಡಿ ಮಾಡಿ ಎರಡನ್ನು ಇಟ್ಕೊಂಡಿದ್ದೀನಿ. ಈಗ ಫ್ರೂಟ್ ಸಲಾಡ್ ಮಾಡೋದನ್ನು ನಾವು ನೋಡೋಣ ಬನ್ನಿ. ಮೊದಲು ನಾವು ಒಂದು ಬೌಲನ್ನು ಇಟ್ಕೊಳ್ಳೋಣ. ಅಲ್ಲಿ ಈಗ ಫ್ರೂಟ್ಸನ್ನು ಕಟ್ ಮಾಡ್ಕೊಳ್ಳೋಣ. ಮೊದಲು ನಾವು ಮ್ಯಾಂಗೋನ ಕಟ್ ಮಾಡ್ಕೊಳ್ಳೋಣ. ನೀಟಾಗಿ ಮೇಲ್ಗಡೆ ಸಿಪ್ಪೆ ಎಲ್ಲ ತೆಗೆದುಬಿಟ್ಟು ಕಟ್ ಮಾಡ್ಕೋಬೇಕಾಗತ್ತೆ. ಒಳ್ಳೆ ಮ್ಯಾಂಗೋನ ತೆಗೆದುಕೊಳ್ಳಿ. ಮಾವಿನ ಹಣ್ಣು ಹುಳುಗಳು ಬೀಳೋದು ಜಾಸ್ತಿ. ಹುಳುಗಳು ಇಲ್ಲದೇ ಇರುವಂತಹ ಮಾವಿನ ಹಣ್ಣನ್ನು ತೆಗೆದುಕೊಳ್ಳಿ. ಈ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ನೋಡಿ, ಇಷ್ಟು ಮಾವಿನ ಹಣ್ಣು ಕಟ್ ಮಾಡಿ ಒಂದು ಮಾವಿನ ಹಣ್ಣನ್ನು ಇಟ್ಕೊಂಡಿದ್ದೀನಿ. ಈಗ ನಾವು ಆಪಲನ್ನು ಅದೇ ರೀತಿ ಸಣ್ಣ ಸಣ್ಣದಾಗಿ ಕಟ್ ಮಾಡ್ಕೊಳ್ಳೋಣ. ಮೊದಲು ಆಪಲ್ ಕೂಡ ಸಿಪ್ಪೆ ತೆಗೆದು ಬಿಡೋಣ. ಯಾಕಂದರೆ ಇವಾಗ ಸಿಪ್ಪೆ ಮೇಲೆ ಮೇಣದ ಬತ್ತಿ ಏನೋ ಹಾಕಿರ್ತಾರೆ ಅಂತ ಹೇಳ್ತಾರೆ, ತುಂಬ ದಿನ ಇರೋಕ್ಕೆ. ಹಾಗಾಗಿ ನಾವು ಸಿಪ್ಪೆ ತೆಗೆದು ಬಿಡಬೇಕು. ಸಿಪ್ಪೆ ತಿಂದರೆ ತುಂಬಾ ಒಳ್ಳೆಯದು, ಡೈಜೆಷನ್ ಚೆನ್ನಾಗಾಗುತ್ತೆ. ಆದರೆ ಅದು ತುಂಬ ದಿನ ಇರೋದಕ್ಕೆ ಏನೋ ಮೇಣ ಹಾಕಿರ್ತಾರೆ ಅಂತ ಹೇಳ್ತಾರೆ, ಅದರಿಂದಾಗಿ ನಾವು ತೆಗಿಬೇಕಾಗತ್ತೆ. ನಾನು ಸಿಪ್ಪೆ ಎಲ್ಲ ತೆಗೆದು ಬಿಡ್ತಾಯಿದ್ದೀನಿ ಆಪಲ್ಗೆ. ತುಂಬಾ ಒಳ್ಳೆಯದು ಫ್ರೆಂಡ್ಸ್. ಈ ರೀತಿ ಫ್ರೂಟ್ಸು ವೆಜಿಟೇಬಲ್ಸು ಸಲಾಡ್ ಮಾಡಿಕೊಂಡು ತಿನ್ನಿ, ತುಂಬಾ ಡೈಜೆಷನ್ ಆಗುತ್ತೆ. ಯಾರಿಗೆ ಮೋಷನ್ ಪ್ರಾಬ್ಲಮ್ ಇರುತ್ತೋ ಅವ್ರಿಗೆ ತುಂಬಾ ಅನುಕೂಲ ಇದು. ಮೋಷನ್ ಪ್ರಾಬ್ಲಮ್ ಇರೋರಿಗೆ ತುಂಬಾ ಮೋಷನ್ ನೀಟಾಗಿ ಆಗುತ್ತೆ. ಈ ರೀತಿ ಮಾಡ್ಕೊಂಡು ತಿನ್ನಿ. ಯಾಕಂದರೆ ಹಸಿ ತರಕಾರಿ ಮತ್ತು ಫ್ರೂಟ್ಸು ಎರಡೂ ಸೇರಿದ್ರೆ ತುಂಬಾ ಒಳ್ಳೆಯದು ಡೈಜೆಷನ್ಗೆ. ಈ ರೀತಿ ಮಾಡ್ಕೊಂಡು ತಿನ್ನಿ, ತುಂಬಾ ಒಳ್ಳೆಯದು. ಬರೀ ಫ್ರೂಟ್ಸಲ್ಲೇ ಮಾಡಿ ತಿಂತಾರೆ, ಆದರೆ ವೆಜಿಟೇಬಲ್ಸನ್ನು ಕೂಡ ನೀವು ಸೇರಿಸಿದರೆ ತುಂಬಾ ಒಳ್ಳೆಯದಾಗಿರುತ್ತೆ. ಮಾಡಿ ನೋಡಿ. ನನಗೂ ಗೊತ್ತಿರಲಿಲ್ಲ, ನಮ್ಮ ಅಣ್ಣ ಒಬ್ಬರು ಮನೆಯಲ್ಲಿ ಮಾಡಿ ತೋರಿಸಿದ್ರು, ಇದು ತಿಂದರೆ ತುಂಬ ಚೆನ್ನಾಗಿರುತ್ತೆ, ಮಾಡಿ ನೋಡು ಅಂತ. ಅದಕ್ಕೆ ನಾನು ಮಾಡ್ತಾಯಿದ್ದೀನಿ. ಅವರು ಸ್ಕೂಲಲ್ಲೇನೋ ಮಾಡಿದ್ರಂತೆ, ಹಾಗಾಗಿ ನಾನು ಮಾಡ್ತಾಯಿರೋದು. ಇಲ್ಲ ಅಂದಿದ್ದರೆ ನನಗೂ ಗೊತ್ತಿರಲಿಲ್ಲ ವೆಜಿಟೇಬಲ್ಸ್ ಸೇರಿಸ್ತಾರೆ ಸಲಾಡ್ಗೆ ಅಂತ ಗೊತ್ತಿರಲಿಲ್ಲ. ನಾನು ಫಸ್ಟ್ ಟೈಮೇ ಮಾಡ್ತಾಯಿರೋದು. ಅವರು ಹೇಳಿದ್ದಕ್ಕೆ ನಾನು ಮಾಡ್ತಾಯಿದ್ದೀನಿ. ನಾನು ತಿಂದು ನೋಡ್ತೀನಿ, ಚೆನ್ನಾಗಿದ್ದರೆ ನಾನು ನಿಮಗೆ ಶೇರ್ ಮಾಡ್ತೀನಿ. ನಮ್ಮ ಅಣ್ಣ ಅಂತೂ ತಿಂದಿದ್ದಾರಂತೆ, ತುಂಬ ಚೆನ್ನಾಗಿದೆ ಅಂತ ಹೇಳಿದರು. ನೀವು ಮಾಡಿ ನೋಡಿ, ತಿಂದು ನೋಡಿ. ಡೈಜೆಷನ್ಗೂ ಒಳ್ಳೆಯದಲ್ವಾ ಫ್ರೂಟ್ಸು ವೆಜಿಟೇಬಲ್ಸು. ಒಂದು ಆಪಲ್ಲು ಕಟ್ ಮಾಡಿದ್ದಾಯಿತು. ಈಗ ಮೂಲಂಗಿ ಕಟ್ ಮಾಡ್ಕೊಳ್ಳೋಣ. ಮೂಲಂಗಿ ಅಂತೂ ಹೇಳಬೇಕಾಗೇ ಇಲ್ಲ, ತುಂಬಾ ಆರೋಗ್ಯಕ್ಕೆ ತುಂಬಾ ಒಳ್ಳೆಯದು.
ಅವರು ಸ್ಕೂಲಲ್ಲಿ ಏನೇನು ಫ್ರೂಟ್ಸ್ ಹಾಕಿದ್ರೋ ಏನು ವೆಜಿಟೇಬಲ್ಸ್ ಹಾಕಿದ್ರೋ ಅದು ಮಾತ್ರನೇ ನಾನು ತೋರಿಸ್ತಾ ಇರೋದು. ನೀವು ಬೇಕಂದರೆ ಬೇರೆ ಫ್ರೂಟ್ಸು ಬೇರೆ ವೆಜಿಟೇಬಲ್ಸು ಹಾಕ್ಕೋಬೋದು, ನಿಮ್ಮ ಇಷ್ಟ ಅದು. ಅವ್ರ ಸ್ಕೂಲಲ್ಲಿ ಏನೇನು ಹಾಕಿದ್ರು ಅಂತ ಅವರು ಎಚ್ ಎಮ್ ಆಗಿದ್ರು ಸ್ಕೂಲಲ್ಲಿ, ಅವ್ರು ಮಾಡಿ ತೋರಿಸಿದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಮಾಡಿ. ಮೂಲಂಗಿನ ಸ್ವಲ್ಪ ಇನ್ನೂ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಈ ರೀತಿ ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ. ಸಣ್ಣದಾದಂತಹ ಮೂಲಂಗಿನೂ ತೆಗೆದುಕೊಳ್ಳಿ. ತುಂಬಾ ಈಜಿನೂ ಇದೆ, ಒಳ್ಳೆ ಆರೋಗ್ಯಕ್ಕೆ ಒಳ್ಳೆಯಂಥ ಆಹಾರ ಇದು. ಈಗ ಬೆಂಡೆಕಾಯಿನ ಕಟ್ ಮಾಡ್ಕೊಳ್ಳೋಣ. ಸಣ್ಣದಾಗಿ ಕಟ್ ಮಾಡ್ಕೋಬೇಕಾಗುತ್ತೆ. ನಾನು 3 ಬೆಂಡೆಕಾಯಿ ತೆಗೆದುಕೊಂಡಿದ್ದೀನಿ. ಚೆನ್ನಾಗಿ ಎಳೆಯದಾದಂತಹ ಬೆಂಡೆಕಾಯಿ, ಅದು ಕೂಡ ಅಷ್ಟೇ ಚೆನ್ನಾಗಿ ನೋಡಿಕೊಂಡು ಹುಳ ಇಲ್ಲದೇ ಇರುವಂಥದ್ದು ಹಾಕಿ ಕಟ್ ಮಾಡಿ. ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಕೂಡ. ಇದು ಕೂಡ ಹಸಿ ತಿಂದರೆ ತುಂಬಾ ಆರೋಗ್ಯಕ್ಕೆ ಒಳ್ಳೆಯದು. ಬೆಂಡೆಕಾಯಿ ಮಕ್ಕಳಿಗಂತೆ ತುಂಬಾ ಒಳ್ಳೆಯದು. ಎಲ್ಲರಿಗೂ ಅಷ್ಟೇ ಮೆಮರಿ ತುಂಬ ಹೆಚ್ಚಾಗುತ್ತೆ ಬೆಂಡೆ ತಿಂದರೆ. ಕ್ಯಾಪ್ಸಿಕಮ್ಮು ನಾನು ಪೂರ್ತಿ ತಗೊಳ್ತಾ ಇಲ್ಲ, ಇದರಲ್ಲಿ ಸ್ವಲ್ಪ ಮಟ್ಟಿಗೆ ನಾನು ತೆಗೆದುಕೊಳ್ತಾ ಇದ್ದೀನಿ. ಇಷ್ಟು ಮಾತ್ರನೇ ನಾನು ತೆಗೆದುಕೊಳ್ತಾ ಇರೋದು, ಯಾಕಂದರೆ ಹಸಿದು ತುಂಬಾ ಬೇಡ ಅಂತ ನಾನು ಸ್ವಲ್ಪ ತೆಗೆದುಕೊಳ್ತಾ ಇದ್ದೀನಿ. ಇದನ್ನು ಕೂಡ ತುಂಬ ಸಣ್ಣದಾಗಿ ಕಟ್ ಮಾಡಿಟ್ಕೊಳ್ಳೋಣ. ಫ್ರೆಂಡ್ಸ್, ನಮ್ಮ ಚಾನಲನ್ನು ಯಾರು ಹೊಸದಾಗಿ ನೋಡ್ತಾ ಇದ್ದೀರೋ ಅವರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳದೆ ಇರೋರು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಲೈಕ್ ಮಾಡೋದನ್ನು ಮರಿಬೇಡಿ ಫ್ರೆಂಡ್ಸ್. ಒಳ್ಳೆ ರೆಸಿಪೀಸ್ ಇದೆ, ನಮ್ಮ ವೀಡಿಯೋಸನ್ನೆಲ್ಲ ನೋಡಿ ನಿಮ್ಮ ಫ್ರೆಂಡ್ಸಲ್ಲಿ ನಿಮ್ಮ ಫ್ಯಾಮ್ಲಿಗಳಲ್ಲಿ ಎಲ್ಲರಿಗೂ ಕೂಡ ಶೇರ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ನೋಡೋರು ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿದರೆ ನಾನು ಖಂಡಿತ ಅವರ ಚಾನಲನ್ನು ನೋಡಿ ನಾನು ಸಬ್ಸ್ಕ್ರೈಬ್ ಮಾಡ್ತೀನಿ ಫ್ರೆಂಡ್ಸ್. ಇದನ್ನು ಕಟ್ ಮಾಡಿದ್ದಾಯಿತು, ಹಾಕ್ತಾಯಿದ್ದೀನಿ. ಒಂದು ಸಲ ಟ್ರೈ ಮಾಡಿ, ಸೂಪರಾಗಿರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ನಮ್ಮ ಮನೆಯಲ್ಲಿ ನಮ್ಮ ಅಣ್ಣ ಅವರು ತಿಂದು ನೋಡಿ ಹೇಳಿರೋದು, ತುಂಬಾ ಟೇಸ್ಟಾಗಿರುತ್ತಂತೆ, ಮಾಡಿ ನೋಡಿ. ನಾನು ಕೂಡ ಮಾಡಿ ತಿಂದು ನೋಡ್ತೀನಿ. ಈಗ ಫ್ರೂಟ್ಸು ವೆಜಿಟೇಬಲ್ಸ್ ಎಲ್ಲ ಕೂಡ ನಾವು ಕಟ್ ಮಾಡಿದ್ದಾಯಿತು. ಈಗ ನಾವು ಇದಕ್ಕೆ ಶುಗರು ಎಷ್ಟು ಬೇಕೋ ಅಷ್ಟು ಸೇರಿಸೋಣ. ಒಂದು 3 ಸ್ಪೂನಷ್ಟು ಹಾಕ್ತಾಯಿದ್ದೀನಿ, ಜಾಸ್ತಿ ಬೇಡ ಅಂತ. ಯಾಕಂದರೆ ಆಪಲ್ಲು ಸ್ವೀಟಾಗಿರುತ್ತೆ, ಮ್ಯಾಂಗೋನು ಸ್ವೀಟಾಗಿರುತ್ತೆ, ಹಾಗಾಗಿ 3 ಸ್ಪೂನು ಸೇರಿಸ್ತಾ ಇದ್ದೀನಿ. ಮತ್ತು 1 ಪಿಂಚಷ್ಟು ಸಾಲ್ಟನ್ನು, ಅದು ಪುಡಿ ಉಪ್ಪನ್ನು ಸೇರಿಸ್ತಾ ಇದ್ದೀನಿ. ಯಾಕಂದರೆ ವೆಜಿಟೇಬಲ್ಸ್ ಹಾಕಿರೋದ್ರಿಂದ ಒಳ್ಳೆ ಟೇಸ್ಟ್ ಬರುತ್ತೆ, ಅದರಿಂದಾಗಿ. ಮತ್ತು 2 ಏಲಕ್ಕಿಕಾಯಿ ಪುಡಿ ಮಾಡಿರೋದನ್ನು ಸೇರಿಸ್ತಾ ಇದ್ದೀನಿ. ಇದು ತೆಗೆದು ಬಿಸಾಕ್ತಾರೆ ಎಲ್ಲರೂ, ಆದರೆ ಇದರಲ್ಲೇ ಈ ಏಲಕ್ಕಾಯಿ ಸಿಪ್ಪೆನಲ್ಲೇ ತುಂಬಾ ರುಚಿ ಇರೋದು. ಇದನ್ನು ಬಿಸಾಕಬೇಡಿ, ನಾನು ಅದಕ್ಕೋಸ್ಕರನೇ ತೆಗೆದು ನಿಮಗೆ ತೋರಿಸ್ತಾ ಇದ್ದೀನಿ. ಇದನ್ನು ಕೂಡ ಹಾಕಿ ಎಲ್ಲವೂ ಕೂಡ ಮಿಕ್ಸ್ ಮಾಡೋಣ. ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಮ್ಯಾಂಗೋ ಟೈಮಲ್ಲಿ ಮ್ಯಾಂಗೋ ಒಳ್ಳೆ ಟೇಸ್ಟಿ ಬರುತ್ತೆ. ಮ್ಯಾಂಗೋ ಕೂಡ ಆಪಲ್ ಜೊತೆ ಬಹಳ ಟೇಸ್ಟಾಗಿರುತ್ತೆ. ನೋಡ್ತಾ ಇದ್ದರೆ ಬಾಯಲ್ಲಿ ಆಗಲೇ ನೀರು ಬರ್ತಾ ಇದೆ ಫ್ರೆಂಡ್ಸ್. ತಿನ್ಬೇಕು ಅನ್ನಿಸ್ತಾ ಇದೆ, ನಿಮಗೂ ಅದೇ ರೀತಿ ಅನ್ನಿಸ್ತಾ ಇರುತ್ತೆ ಅಂದ್ಕೊಳ್ತೀನಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡ್ತಾ ಇದ್ದರೆ. ತುಂಬಾ ರುಚಿಕರವಾದಂತಹ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್
ಸಲಾಡ್ ರೆಡಿ ಆಯಿತು. ಇನ್ನೇನು ಬೌಲ್ಗೆ ಹಾಕ್ಕೊಂಡು ತಿನ್ನೋದೇ ತಡ. ಬನ್ನಿ ಎಲ್ಲರೂ ತಿನ್ನೋಣ. ನೋಡಿ ಫ್ರೆಂಡ್ಸ್, ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ಸಲಾಡ್ ರೆಡಿ. ಸಕ್ಕರೆ ಹಾಕಿದ 1-2-3 ನಿಮಿಷ ಬಿಟ್ಟರೆ ಚೆನ್ನಾಗಿ ಸಕ್ಕರೆ ಎಲ್ಲ ಕರಗುತ್ತೆ, ಒಳ್ಳೆ ಟೇಸ್ಟ್ ಬರುತ್ತೆ ಫ್ರೆಂಡ್ಸ್. ನಾನು ಆಗಲೇ ಒಂದು ಸ್ವಲ್ಪ ಬಾಯಲ್ಲಿ ಹಾಕ್ಕೊಂಡು ನೋಡಿದೆ ಸ್ಪೂನಿಂದ. ಬಹಳ ಬಹಳ ಟೇಸ್ಟಾಗಿದೆ ಫ್ರೆಂಡ್ಸ್. ಮಾಡಿ ನೋಡಿ, ತಿಂದು ನೋಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ಈಗೆಲ್ಲರೂ ಕೂಡ ನಾವು ತಿನ್ನೋಣ ಬನ್ನಿ. ಎಲ್ಲ ನಾನು ಬೌಲ್ಸ್ಗೆ ತೆಗೆದುಕೊಳ್ತಾ ಇದ್ದೀನಿ. ಬೌಲ್ಸ್ಗೆ ತೆಗೆದುಕೊಂಡು ತಿನ್ನೋಣ. ನಿಮಗೂ ತಿನ್ಬೇಕನ್ನಿಸ್ತಾ ಇದೆಯಲ್ಲ, ಮಾಡಿ ತಿನ್ನಿ ಫ್ರೆಂಡ್ಸ್. ಮಕ್ಕಳಿಗಂತೂ ತುಂಬಾ ಒಳ್ಳೆಯದು ವೆಜಿಟೇಬಲ್ಸು, ಫ್ರೂಟ್ಸು. ದೊಡ್ಡವ್ರಿಗೂ ತುಂಬಾ ಒಳ್ಳೆಯದಲ್ವ, ಮಕ್ಕಳಿಗೂ ಅಷ್ಟೇ ದೊಡ್ಡವ್ರಿಗೂ ಅಷ್ಟೇ ಫ್ರೂಟ್ಸು ವೆಜಿಟೇಬಲ್ಸು. ನೋಡಿ ಫ್ರೆಂಡ್ಸ್, ಎಷ್ಟು ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆಯಲ್ಲ. ತಿನ್ಬೇಕು ಅನ್ನಿಸ್ತಾ ಇದೆಯಲ್ಲ ಎಲ್ಲರಿಗೂ. ನನಗಂತೂ ಈಗಲೇ ತಿಂದು ಬಿಡಬೇಕು ಅನ್ನಿಸ್ತಾ ಇದೆ. ಒಂದು ಸ್ವಲ್ಪ ಟೇಸ್ಟ್ ನೋಡಿದೆ, ಬಹಳ ರುಚಿಯಾಗಿದೆ. ನಮ್ಮ ಅಣ್ಣ ಹೇಳಿದ್ದು ಕರೆಕ್ಟ್ ಅಂತಂದ್ಬಿಟ್ಟು ನಾನು ತಿನ್ಬೇಕು ಅನ್ನಿಸ್ತಾ ಇದೆ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್ ತಿನ್ನೋಣ. ರೆಡಿ ಟು ತುಂಬ ಚೆನ್ನಾಗಿರುವಂತಹ ಫ್ರೂಟ್ಸ್ ಆ್ಯಂಡ್ ವೆಜಿಟೇಬಲ್ಸ್ ರೆಡಿ. ತುಂಬಾ ಚೆನ್ನಾಗಿರುತ್ತೆ. ತಿನ್ನೋಣ ಬನ್ನಿ ಬನ್ನಿ ಎಲ್ಲರೂ ತಿನ್ನೋಣ. ಸೂಪರಾಗಿದೆ, ಬಹಳ ಬಹಳ ಚೆನ್ನಾಗಿದೆ. ಥ್ಯಾಂಕ್ ಯು ವೆರಿ ಮಚ್. ಎಲ್ಲರೂ ನೋಡ್ತಾ ಇರೋರಿಗೆಲ್ಲ ತುಂಬಾ ನಮ್ಮ ವೀಡಿಯೋಸನ್ನು ಚೆನ್ನಾಗಿ ನೋಡಿ, ಸಬ್ಸ್ಕ್ರೈಬನ್ನು ಮಾಡಿ, ಕಮೆಂಟ್ ಮಾಡೋದನ್ನು ಮರಿಬೇಡಿ. ನಾನು ಯಾರೇ ನೋಡಿದ್ರು ಅವ್ರ ವೀಡಿಯೋಸನ್ನು ನಾನು ನೋಡ್ತೀನಿ. ಯಾರೇ ಸಬ್ಸ್ಕ್ರೈಬ್ ಮಾಡಿದರೂ ಕೂಡ ಅವ್ರಿಗೆ ನಾನು ವೀಡಿಯೋಸ್ ಪೂರ್ತಿ ನೋಡಿ ಸಬ್ಸ್ಕ್ರೈಬನ್ನು ಮಾಡ್ತೀನಿ ಫ್ರೆಂಡ್ಸ್. ಮತ್ತೊಮ್ಮೆ ಥ್ಯಾಂಕ್ ಯು ವೆರಿ ಮಚ್.